ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ದಿನಾಲು ಮಾತನಾಡುವಂತಹ 30 ಇಂಗ್ಲಿಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ಮೊದಲ ವಾಕ್ಯ ಈ ರೀತಿ ಇದೆ: ನಾನು ತುಂಬ ಸಮಯ ನಿನಗೆ ಕಾದೆ. ನಾನು ನಿನಗೆ ತುಂಬ ಟೈಮ್ ವೆಯ್ಟ್ ಮಾಡಿದೆ ಅಂತ ಹೇಳ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಐ ವೇಟೆಡ್ ಲಾಂಗ್ ಫಾರ್ ಯು. ಐ ವೇಟೆಡ್ ಲಾಂಗ್ ಫಾರ್ ಯು. ಯಾರನ್ನೂ ಒಳಗೆ ಬರಲು ಬಿಡಬೇಡ. ಯಾರನ್ನೂ ಒಳಗೆ ಬರೋಕ್ಕೆ ಬಿಡಬೇಡ. ಸಾಮಾನ್ಯವಾಗಿ ಮೀಟಿಂಗ್ ಎಲ್ಲ ಆಗುವ ಸಂದರ್ಭದಲ್ಲಿ, ಏನಾದರೂ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಆಗುವ ಟೈಮಲ್ಲಿ ಯಾರಿಗಾದ್ರೂ ನಾವು ಈ ರೀತಿ ಹೇಳಿರ್ತೀವಿ, ಯಾರನ್ನೂ ಒಳಗೆ ಬರೋಕ್ಕೆ ಬಿಡಬೇಡ ಅಂತೇಳಿ. ಅದನ್ನು ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಡೋಂಟ್ ಲೆಟ್ ಎನಿ ಒನ್ ಕಮ್ ಇನ್. ಡೋಂಟ್ ಲೆಟ್ ಎನಿ ಒನ್ ಕಮ್ ಇನ್. ಅವನು ನಿನಗೆ ಕಾಯುತ್ತಿದ್ದಾನೆ. ಅವನು ನಿನಗೆ ವೆಯ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಿದ್ರೆ, ಹೀ ಈಸ್ ವೆಯ್ಟಿಂಗ್ ಫಾರ್ ಯು. ಹೀ ಈಸ್ ವೆಯ್ಟಿಂಗ್ ಫಾರ್ ಯು. ನೀನು ನಿಜವಾಗಿಯೂ ಒಬ್ಬ ಮೂರ್ಖ. ನೀನು ನಿಜವಾಗಿಯೂ ಒಬ್ಬ ಮೂರ್ಖ ಮರೆಯ ಅಂತ ಹೇಳ್ತಿರ್ತೀವಲ್ಲ, ಯು ರಿಯಲಿ ಆರ್ ಅ ಫೂಲ್. ಯು ರಿಯಲಿ ಆರ್ ಅ ಫೂಲ್. ಅವಳಿಗೆ ಹಿಂತಿರುಗಿ ಮಾತಾಡಬೇಡ. ಅವಳಿಗೆ ಎದುರುತ್ತರ ಕೊಡಬೇಡ ಅನ್ನುವ ಅರ್ಥದ ವಾಕ್ಯ ಇದು. ಅವಳಿಗೆ ಹಿಂತಿರುಗಿ ಮಾತಾಡಬೇಡ ಅಂತೇಳಿ ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಡೋಂಟ್ ಟಾಕ್ ಬ್ಯಾಕ್ ಟು ಹರ್. ಡೋಂಟ್ ಟಾಕ್ ಬ್ಯಾಕ್ ಟು ಹರ್. ನಿನ್ನ ತಪ್ಪುಗಳನ್ನು ಒಪ್ಪಿಕೋ. ನಿನ್ನ ಫಾಲ್ಟ್ಸ್ನ ನೀನು ಒಪ್ಕೋ ಅಂತ ಹೇಳ್ತೀವಲ್ಲ, ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. ಅಕ್ಸೆಪ್ಟ್ ಯುವರ್ ಮಿಸ್ಟೇಕ್ಸ್. ಗಟ್ಟಿಯಾಗಿ ಹಿಡ್ಕೋ, ಹೋಗಲು ಬಿಡಬೇಡ. ಗಟ್ಟಿಯಾಗಿ ಹಿಡ್ಕೋ, ಹೋಗೋಕ್ಕೆ ಬಿಡಬೇಡ. ಸಾಮಾನ್ಯವಾಗಿ ಯಾವುದಾದ್ರೂ ನಾಯಿ ಅಥವಾ ಬೆಕ್ಕನ್ನು ನಾವು ಹಿಡ್ಕೊಂಡಾಗ ಈ ರೀತಿ ಹೇಳ್ತಿರ್ತೀವಿ: ಗಟ್ಟಿಯಾಗಿ ಹಿಡ್ಕೋ, ಹೋಗಿಬಿಡುತ್ತೆ, ಹೋಗೋಕ್ಕೆ ಬಿಡಬೇಡ ಅಂತೇಳಿ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಹೋಲ್ಡ್ ಆನ್ ಟೈಟ್. ಡೋಂಟ್ ಲೆಟ್ ಗೋ. ಹೋಲ್ಡ್ ಆನ್ ಟೈಟ್. ಡೋಂಟ್ ಲೆಟ್ ಗೋ. ದಯವಿಟ್ಟು ಲೈನ್ ಹೋಲ್ಡ್ ಮಾಡಿ ಅಥವಾ ದಯವಿಟ್ಟು ಲೈನ್ ಹೋಲ್ಡ್ ಮಾಡು ಅಂತ ಹೇಳ್ತೀವಲ್ಲ, ಕಾಲ್ ಮಾಡಿದಾಗ ಹೇಳ್ತಿರ್ತೀವಿ ಇದನ್ನು. ಪ್ಲೀಸ್ ಹೋಲ್ಡ್ ದ ಲೈನ್. ಪ್ಲೀಸ್ ಹೋಲ್ಡ್ ದ ಲೈನ್. ಯಾರು ಮೊದಲು ಹೋಗ್ತಾರೆ, ಯಾರು ಫಸ್ಟ್ ಹೋಗ್ತಾರೆ ಕೇಳಬೇಕಿದ್ರೆ, ಹೂ ಗೋಸ್ ಫಸ್ಟ್. ಹೂ ಗೋಸ್ ಫಸ್ಟ್. ಅವಳಿಗೆ ಹೇಗೆ ಗೊತ್ತು, ಅವಳಿಗೆ ಹೆಂಗೆ ಗೊತ್ತು ಕೇಳ್ತಿರ್ತೀವಲ್ಲ, ಹೌ ವುಡ್ ಶಿ ನೋ. ಹೌ ವುಡ್ ಶಿ ನೋ. ಒಂದು ವಿಷಯ ಪಕ್ಕ, ಒಂದು ವಿಷಯ ಗ್ಯಾರಂಟಿ, ಒಂದು ವಿಷಯ ಕನ್ಫರ್ಮ್ ಹೇಳ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಒನ್ ಥಿಂಗ್ ಈಸ್ ಶ್ಯೂರ್. ಒನ್ ಥಿಂಗ್ ಈಸ್ ಶ್ಯೂರ್. ಏನು ವಿಶೇಷ ಇಲ್ಲ, ಏನು ವಿಶೇಷ ಇಲ್ಲ. ನಥಿಂಗ್ ಸ್ಪೆಷಲ್. ನಥಿಂಗ್ ಸ್ಪೆಷಲ್. ನಿನಗೆ ಈ ಉಪಾಯಗಳು ಎಲ್ಲಿ ಸಿಗ್ತವೆ, ನಿನಗೆ ಈ ಐಡಿಯಾ ಎಲ್ಲ ಎಲ್ಲಿಂದ ಬರ್ತವೆ ಮರೆಯ ಅಂತಿರ್ತೀವಲ್ಲ. ಸೊ ನಿನಗೆ ಈ ಐಡಿಯಾಗಳೆಲ್ಲ ಎಲ್ಲಿಂದ ಬರ್ತವೆ ಅಂತ ಕೇಳಬೇಕಿದ್ರೆ, ವೇರ್ ಡು ಯು ಗೆಟ್ ಸಚ್ ಐಡಿಯಾಸ್. ವೇರ್ ಡು ಯು ಗೆಟ್ ಸಚ್ ಐಡಿಯಾಸ್. ನಿನಗೆ ಇದು ನೆನಪಿತ್ತಾ, ನಿನಗಿದು ನೆನಪಿತ್ತಾ. ಡಿಡ್ ಯು ರಿಮೆಂಬರ್ ದಿಸ್. ಡಿಡ್ ಯು ರಿಮೆಂಬರ್ ದಿಸ್. ಆಕಾಶ ಶುಭ್ರವಾಗಿದೆ, ಕ್ಲಿಯರ್ ಆಗಿದೆ ಅಂತ ಹೇಳ್ತಿರ್ತೀವಲ್ಲ, ದ ಸ್ಕೈ ಈಸ್ ಕ್ಲಿಯರ್. ದ ಸ್ಕೈ ಈಸ್ ಕ್ಲಿಯರ್. ಇದು ನಿನ್ನದಲ್ಲ, ಇದು ನಿಂದಲ್ಲ. ಇಟ್ಸ್ ನಾಟ್ ಯುವರ್ಸ್. ಇಟ್ಸ್ ನಾಟ್ ಯುವರ್ಸ್. ಇಲ್ಲ ಅಂತ ಹೇಳಬೇಡ. ಇಲ್ಲ ಅಂತ ಹೇಳಬೇಡ. ಡೋಂಟ್ ಸೇ ನೋ. ಡೋಂಟ್ ಸೇ ನೋ. ಇದು ನನ್ನ ನಿರ್ಧಾರ, ಇದು ನನ್ನ ಡಿಸಿಷನ್ ಹೇಳ್ತೀವಲ್ಲ, ದಿಸ್ ಈಸ್ ಮೈ ಡಿಸಿಷನ್ ಅಥವಾ ಇಟ್ಸ್ ಮೈ ಡಿಸಿಷನ್. ಇದರಿಂದ ಏನು ವ್ಯತ್ಯಾಸ ಆಗಲ್ಲ, ಇದರಿಂದ ಏನು ಚೇಂಜಸ್ ಆಗಲ್ಲ, ಏನು ಡಿಫ್ರೆನ್ಸ್ ಆಗಲ್ಲ ಹೇಳ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಇಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ನಾನು ನಿನಗೆ ಎಲ್ಲ ರೀತಿಯಿಂದಲೂ ಸಹಕಾರ ಮಾಡ್ತೀನಿ. ನಾನು ನಿನಗೆ ಎಲ್ಲ ರೀತಿಯಿಂದಲೂ ಸಪೋರ್ಟ್ ಮಾಡ್ತೀನಿ ಅನ್ನೋ ಅರ್ಥದ ವಾಕ್ಯ ಇದು. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು: ಐ ವಿಲ್ ಸಪೋರ್ಟ್ ಯು ಆಲ್ ದ ವೇ. ಐ ವಿಲ್ ಸಪೋರ್ಟ್ ಯು. ನನಗೆ ಸಹಾಯ ಮಾಡ್ತೀನಿ ಆಲ್ ದ ವೇ, ಎಲ್ಲ ರೀತಿಯಿಂದನೂ. ಪಾರ್ಟಿಗೆ ನಾನು ಯಾವ ಬಟ್ಟೆ ಹಾಕ್ಕೊಳ್ಳಿ. ಯಾವುದಾದ್ರೂ ಮ್ಯಾರೇಜ್ ಪಾರ್ಟಿ ಇದ್ದಾಗ, ಯಾವುದಾದ್ರೂ ಫಂಕ್ಷನ್ ಇದ್ದಾಗ ಈ ರೀತಿಯ ಒಂದು ಡೈಲಮಾ ಶುರು ಆಗುತ್ತೆ. ಅಂದರೆ ಯಾವ ಬಟ್ಟೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ನಮ್ಮ ಫ್ರೆಂಡಿಗೆ, ನಮ್ಮ ಸ್ನೇಹಿತರಿಗೆ, ನಮಗೆ ಸಿಸ್ಟರ್ ಅಥವಾ ಬ್ರದರಿಗೆ ಕೇಳ್ತಿರ್ತೀವಲ್ಲ, ಇಂಗ್ಲೀಷಲ್ಲಿ ಹೀಗೆ ಕೇಳಬೇಕು: ವಾಟ್ ಶಲ್ ಐ ವೇರ್ ಟು ದ ಪಾರ್ಟಿ. ವಾಟ್ ಶಲ್ ಐ ವೇರ್ ಟು ದ ಪಾರ್ಟಿ. ನನಗೆ ಆ ಸಮಯದಲ್ಲಿ ಮನವರಿಕೆ ಆಗಲಿಲ್ಲ, ನನಗೆ ಆ ಟೈಮಲ್ಲಿ ಅದು ಕನ್ವಿನ್ಸ್ ಆಗಿಲ್ಲ, ಮನವರಿಕೆ ಆಗಿಲ್ಲ ಅಂತ ಹೇಳ್ತಿರ್ತೀವಲ್ಲ, ಇಟ್ ಡಿಡಂಟ್ ರಿಯಲೈಸ್ ಇಟ್ ಎಟ್ ದಟ್ ಟೈಮ್. ಐ ಡಿಡಂಟ್ ರಿಯಲೈಸ್ ಇಟ್ ಎಟ್ ದಟ್ ಟೈಮ್. ಐ ಡಿಡಂಟ್ ರಿಯಲೈಸ್. ನನಗೆ ಮನವರಿಕೆ ಆಗಿಲ್ಲ ಎಟ್ ದಟ್ ಟೈಮ್, ಆ ಟೈಮಲ್ಲಿ. ಇದು ವಿರಾಮ ತೆಗೆದುಕೊಳ್ಳುವ ಸಮಯ, ಇದು ರೆಸ್ಟ್ ತಗೊಳ್ಳುವಂಥ ಸಮಯ, ಬ್ರೇಕ್ ತಗೊಳ್ಳುವ ಟೈಮ್ ಅಂತ ಹೇಳ್ತೀವಲ್ಲ, ಇಟ್ಸ್ ಟೈಮ್ ಫಾರ್ ಅ ಬ್ರೇಕ್.
ಇಟ್ಸ್ ಟೈಮ್ ಫಾರ್ ಅ ಬ್ರೇಕ್. ಇದನ್ನು ದಯವಿಟ್ಟು ಈಗಲೇ ಮಾಡು, ಪ್ಲೀಸ್ ಇದನ್ನ ಈಗಲೇ ಮಾಡು ಅಂತ ಹೇಳ್ತೀವಲ್ಲ. ಡೂ ಇಟ್ ನಾವು ಪ್ಲೀಸ್, ಅಥವಾ ಪ್ಲೀಸ್ ಡೂ ಇಟ್ ನಾವು. ನನಗೆ ಏನೇನು ಅನಿಸುತ್ತೋ ಅದನ್ನು ಮಾಡ್ತೀನಿ, ನನಗೇನು ಅನಿಸುತ್ತೋ ಅದನ್ನ ಮಾಡ್ತೀನಿ ನಾನು ಅಂತ ನಮ್ಮ ಒಪಿನಿಯನ್ ಹೇಳ್ತಿರ್ತೀವಿ. ಇಂಗ್ಲೀಷಲ್ಲಿ ಹೀಗೆ ಹೇಳಬೇಕು, ಐ ಡೂ ವಾಟ್ ಎವರ್ ಐ ವಿಶ್, ಐ ಡೂ ವಾಟ್ ಎವರ್ ಐ ವಿಶ್. ಇದಕ್ಕೆ ಬಹಳ ಟೈಮ್ ಹಿಡಿಯುತ್ತೆ, ಇದಕ್ಕೆ ಬಹಳ ಸಮಯ ಹಿಡಿಯುತ್ತೆ ಅಂತ ಹೇಳ್ತಿರ್ತೀವಿ. ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್, ಇಟ್ ವಿಲ್ ಟೇಕ್ ಅ ಲಾಂಗ್ ಟೈಮ್. ಇದು ಬಹಳ ಸಮಯದ ಹಿಂದೆ ನಡೆದಿದ್ದು, ತುಂಬ ಹಿಂದೆ ನಡೆದಿದ್ದು ಅಂತ ಹೇಳ್ತಿರ್ತೀವಲ್ಲ, ತುಂಬ ಹಿಂದೆ ಘಟಿಸಿದ್ದು ಅಂತೇಳಿ. ದಿಸ್ ಹ್ಯಾಪನ್ಡ್ ಅ ಲಾಂಗ್ ಟೈಮ್ ಅಗೋ, ದಿಸ್ ಹ್ಯಾಪನ್ಡ್ ಅ ಲಾಂಗ್ ಟೈಮ್ ಅಗೋ. ಇದೊಂದು ತಮಾಷೆ ಆಗಿತ್ತು, ಇದೊಂದು ತಮಾಷೆ ಆಗಿತ್ತು. ಇಟ್ ವಾಸ್ ಫನ್, ಇಟ್ ವಾಸ್ ಫನ್, ಅಥವಾ ಇಟ್ ವಾಸ್ ಅ ಫನ್. ಅವನು ನನಗೆ ಕಷ್ಟದ ದಿನಗಳಲ್ಲಿ ಸಹಾಯ ಮಾಡಿದ್ದ, ನನ್ನ ಕಷ್ಟದ ದಿನಗಳಲ್ಲಿ ಅವನು ನನಗೆ ಹೆಲ್ಪ್ ಮಾಡಿದ್ದ ಅಂತ ಹೇಳ್ತಿರ್ತೀವಿ. ಹಿ ಹೆಲ್ಪ್ಡ್ ಮೀ ಡ್ಯೂರಿಂಗ್ ಡಿಫಿಕಲ್ಟ್ ಟೈಮ್ಸ್, ಹಿ ಹೆಲ್ಪ್ಡ್ ಮೀ ಡ್ಯೂರಿಂಗ್ ಡಿಫಿಕಲ್ಟ್ ಟೈಮ್ಸ್. ನಾನು ಯಾವಾಗಲೇ ಆ ಹಾಡು ಕೇಳಿಸ್ಕೊಂಡ್ರು ನನಗೆ ಖುಷಿಯಾಗುತ್ತೆ, ನಾನು ಯಾವಾಗ ಬೇಕಾದರೂ ಆ ಹಾಡು ಕೇಳಿಸ್ಕೊಳ್ಳಿ ಅವಾಗೆಲ್ಲ ನಂಗೆ ಖುಷಿಯಾಗುತ್ತೆ ಅನ್ನುವ ಅರ್ಥದ ವಾಕ್ಯ. ವೆನ್ ಎವರ್ ಐ ಹಿಯರ್ ದಟ್ ಸಾಂಗ್ ಐ ಫೀಲ್ ಹ್ಯಾಪಿ, ವೆನ್ ಎವರ್ ಐ ಹಿಯರ್ ದಟ್ ಸಾಂಗ್ ಐ ಫೀಲ್ ಹ್ಯಾಪಿ. ನಾನು ಹುಷಾರಾಗಿ ಹಣವನ್ನು ಎಣಿಸಿದೆ, ನಾನು ಹುಷಾರಾಗಿ ಹಣವನ್ನು ಕೌಂಟ್ ಮಾಡಿದೆ ಅಂತ ಹೇಳ್ತಿರ್ತೀವಲ್ಲ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೆಚ್ಚಿನ ಇಂಗ್ಲೀಷ್ ವಾಕ್ಯಗಳ ಅಭ್ಯಾಸ ಮಾಡೋಣ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಜೈ ಹಿಂದ್.